ಅದು ನನ್ನ ಸೀಕ್ರೆಟ್ ಇಂಗ್ರೀಡಿಯೆಂಟ್ ದೊನ್ನೆ ಬಿರಿಯಾನಿಗೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪು ಕನ್ನಡ ವ್ಲಾಗ್ಸ್. ತುಂಬ ದಿನಗಳೇ ಆಗಿತ್ತಲ್ವ ವ್ಲಾಗ್ಸ್ನ ಮಾಡಿ. ಇವತ್ತು ರ್ಯಾಂಡಮ್ ಆಗಿ ಹಂಗೆ ಸ್ಟಾರ್ಟ್ ಮಾಡಬೇಕು ಅನ್ನಿಸ್ತು. ಹಾಸನ ಹೊರಟಿದ್ವಿ, ಅಮ್ಮಗೂ ಮತ್ತು ನನಗೂ ಬಟ್ಟೆ ತೊಗೊಳ್ಳೋಣ ಅಂತ. ಹಾಗೆ ನಮ್ಮ ಮನೆ ಹತ್ರನೇ A to B ಹೊಸ್ದಾಗೇನಲ್ಲ, ತುಂಬ ದಿನನೇ ಆಯಿತು ಓಪನ್ ಆಗಿ. ಅಲ್ಲಿಗೆ ಹೋಗಿ ಊಟ ಮುಗಿಸ್ಕೊಂಡು ಹೋಗೋಣ. ನಾವು ನಾರ್ತ್ ಇಂಡಿಯನ್ ಮೀಲ್ ಮತ್ತು ಸೌತ್ ಇಂಡಿಯನ್ ಮೀಲ್ ಎರಡೂ ತೊಗೊಂಡಿದ್ವಿ. ಎರಡೂ ತುಂಬಾ ಚೆನ್ನಾಗಿತ್ತು. ಆದರೆ ಇದಾದಮೇಲೆ ಒಂದೆರಡು ಸತಿ ಟಿಫನ್ಗೆ ಅಂತ ಹೋಗಿದ್ವಿ. ಇಡ್ಲಿ ದೋಸೆ ತೊಗೊಂಡಾಗಂತೂ ಎರಡು ಹುಳಿ ಬಂದ್ಬಿಟ್ಟಿತ್ತು. ಇಲ್ಲಿ ಹಿಟ್ಟನ್ನು ಇವರೇ ಪ್ರಿಪೇರ್ ಮಾಡಲ್ವಂತೆ, ಅವರಿಗೆ ಯಾವುದೋ ಒಂದು ಮೇಯ್ನ್ ಬ್ರ್ಯಾಂಚಿಂದ ಬರುತ್ತೆ, ಹಾಗಾಗಿ ಹಿಂಗಾಗಿದೆ ಏನೇನೋ ಜಸ್ಟಿಫಿಕೇಶನ್ ಹೇಳಿದ್ರು. ಆದರೂ ಅಷ್ಟೊಂದು ಪ್ರೈಸ್ ತಗೋತಾರೆ, ಆ ಥರ ಮಾಡಿಬಿಟ್ರೆ ಒಂಥರ ಬೇಜಾರಾಗುತ್ತೆ. ಸ್ವೀಟ್ಸ್ ಎಲ್ಲ ಓಕೆ, ಪರವಾಗಿಲ್ಲ, ಚೆನ್ನಾಗೇ ಇತ್ತು. ಮತ್ತು ಇನ್ನೊಂದು ಹೇಳಬೇಕು ಗೈಸ್, ಕಾಫಿಗಂತೂ ಸಕ್ಕರೆ ಸುರಿದಿಟ್ಬಿಟ್ಟಿದ್ರು. ನಾವು ಮೊದಲೇ ಸಕ್ಕರೆ ಕಮ್ಮಿ, ಅದಕ್ಕೂ ಒಂಥರ ಹಿಂಸೆ ಆಗೋಗ್ಬಿಡ್ತು ನನಗೆ. ಏನಾದರೂ ಆಗಲಿ, ಇವಾಗ ಬಟ್ಟೆ ತೊಗೊಳಕ್ಕೆ ಹೋಗೋಣ, ಓಕೆನಾ? ಸಂಜೆ ಬಂದು ಒಳ್ಳೆ ನಾನ್ ವೆಜ್ ಮಾಡ್ಕೊಂಡು ತಿನ್ನಲಿಲ್ಲ ಅಂದರೆ ದೇವರಾಣೆ ಮೈಂಡೆಲ್ಲ ಅಪ್ಸೆಟ್ ಆಗೋಗ್ಬಿಡುತ್ತೆ ನನಗೆ, ಆ ಸ್ವೀಟ್ ತಿಂದಿರೋದಕ್ಕೂ ಅದಕ್ಕೂ. ಅದು ನೋಡು, ಆರೆಂಜ್ ನೋಡು. ಅಮ್ಮ ಇದೊಂದು ಇಟ್ಕೊ, ಸೈಜ್ ಇಲ್ಲ ಅಂದರೆ ನಾನು ತಗೊಂತೀನಿ. ಇದು ಚೆನ್ನಾಗೈತೆ, ಇಬ್ರು ಸರಿ, ಇಬ್ರು ಟಿಶ್ಯೂ ಸಿಲ್ಕ್ ಇದು ಇಟ್ಕೊ. ಚೆನ್ನಾಗಿದೆ ನೋಡಿ, ಅದು ಬೇಡ, ಇದೆ ತಗೋಬಿಡು. ಇದು ಪರ್ಪಲ್ ಚೆನ್ನಾಗಿದೆ. ಈ ಕಡೆ ತಿರ್ಗಿ ಚೆನ್ನಾಗಿದೆ ಅಮ್ಮ. ಇದು ಫೇಸ್ ಕಲರ್ ಚೇಂಜ್ ಆಗ್ತಿದ್ಯಾ? ಇದೊಂದು ಚೆನ್ನಾಗಿದೆ ಅಮ್ಮ. ವಿಡಿಯೋನೇ ಮಾಡ್ತಾ ಇರೋದು. ಹಾಯ್ ಹೇಳು. ಹಾಯ್. ಮತ್ತು ಇಲ್ಲೊಂದು ಶಾಪಿಗೆ ಬಂದ್ವಿ. ಫಸ್ಟ್ ಶಾಪಲ್ಲೇ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು. ಅಮ್ಮನೂ ನಾನು ಇಬ್ರು ಒಂದೇ ಶಾಪಲ್ಲೇ ತೊಗೊಂಬಂದ್ವಿ. ಪಾಪ ಎಷ್ಟು ಕ್ಯೂಟಾಗಿದ್ದಾಳಲ್ಲ ಅವಳು, ಅವ್ರ ಮಗಳು ಅಂತೆ. ಮತ್ತು ಇನ್ನೊಂದೇನಂತ ಅಂದರೆ, ನಾನು ಮಲ್ ಕಾಟನ್ ಫ್ಯಾಬ್ರಿಕಲ್ಲಿ ಬೇಕು ಅಂತ ಹೋಗಿದ್ದೆ. ಮಲ್ ಕಾಟನ್ ಮತ್ತು ಮಲ್ ಚಂದೇರಿಲ್ಲಿ ತೊಗೊಳ್ಳೋಣ ಅಂತ. ಅದರಲ್ಲೇ ಸಿಕ್ಕಿದ್ವು. ಪ್ರೈಸ್ ಈಸ್ ಆಲ್ಸೋ ತುಂಬ ನೆಗೋಷಿಯಬಲ್ ಇಲ್ಲ, ಬಟ್ ಪ್ರೈಸು ಒಳ್ಳೆ ಪ್ರೈಸಿಗೆ ಕೊಡ್ತಾರೆ ಗೈಸ್. ಆ ಕ್ವಾಲಿಟಿಗೆ ಪ್ರೈಸು ಓಕೆ ಅಂತ ಅನ್ನಿಸ್ತು ನನಗೆ. ಮತ್ತು ನಾನು ಯಾವ್ಯಾವ ಡ್ರೆಸ್ನ ತೊಗೊಂಡೆ ಅಂತ ಇನ್ಸ್ಟಾದಲ್ಲಿ ಇವ್ರ ಪೇಜ್ನ ಟ್ಯಾಗ್ ಮಾಡ್ತೀನಿ, ಅಲ್ಲಿ ನೋಡಿ. ಮತ್ತು ಅಲ್ಲಿ ಬಿಲ್ ಮಾಡಿಸ್ಬೇಕಾದ್ರೇ ಕಾಣಿಸುತ್ತೆ ನಿಮಗೆ ಸ್ವಲ್ಪ. ನಾನು ತಗೊಂಡಿದ್ದಲ್ದೆ ಇನ್ನೂ ಸ್ವಲ್ಪ ನನಗಿಷ್ಟ ಆಗಿದ್ದ ಡ್ರೆಸ್ಗಳನ್ನ ಅಮ್ಮಗೆ ತೋರಿಸೋ ಹಂಗೆ ಇಟ್ಕೊಂಡು ಅಂತ ಹೇಳಿದೆ. ತುಂಬ ತೊಗೊಂಡಿದ್ವಿ, ಅದರಲ್ಲಿ ನಾನೊಂದೆರಡು ಇಲ್ಲಿ ಎಡಿಟ್ ಮಾಡುವಾಗೆಲ್ಲ ಕಟ್ ಮಾಡಿ ಸ್ವಲ್ಪ ಹಾಕಿದ್ದೀನಿ ಅಷ್ಟೆ. ಮತ್ತು ವೀಡಿಯೋ ಸ್ಟಾಪ್ ಮಾಡಿದ್ರ ಬಗ್ಗೆ ಏನು ಎಕ್ಸಾಕ್ಟ್ ರೀಸನ್ ಅಂತೆಲ್ಲ ನಾನು ನಿಮಗೆ ಕಮ್ಮಿಂಗ್ ವೀಡಿಯೋಸಲ್ಲಿ ಹೇಳ್ತಾ ಹೋಗ್ತೀನಿ. ಮತ್ತು ಟ್ರಾವೆಲ್ ವೀಡಿಯೋಸು ಸುಮಾರಿದೆ ಗೈಸ್. ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಟ್ರಿಪ್ಸ್ ಎಲ್ಲ ಹೋಗಿ ಬಂದಿರೋ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀನಿ. ನಾನು ಅದನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆಮೇಲೆ ನಾರ್ಮಲ್ ಮನೆ ವೀಡಿಯೋಗಳನ್ನೆಲ್ಲ ನೋಡ್ತಾ ಹೋಗೋಣ. ಈಗ ಸಮ್ಮರ್ ಅಲ್ವಾ, ಮಕ್ಳಿಗೆ ರಜಾ ಇರುತ್ತಲ್ಲ, ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಾನೆ ಇರ್ತೀವಿ ವೀಕೆಂಡ್ಸ್ ಬಂದಾಗೆಲ್ಲ. ಮತ್ತು ಸಂತೋಷ್ಗೆ ರಜಾ ಇದ್ದಾಗ ಆ ಥರ ಟೈಮಲ್ಲಿ ಹೋಗಿರೋ ಒಂದಷ್ಟು ವೀಡಿಯೋಸ್ ಇದ್ದಾವೆ, ಅದನ್ನು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟು ನಾನು ನಿಮಗೆ. ಈ ವಿಡಿಯೋಗಿಂತ ಮುಂಚೆನೇ ಉಡುಪಿ ಸೀರೀಸ್ 3 ವೀಡಿಯೋಸ್ ಇದೆ, ಅದನ್ನು ಹಾಕ್ಬಿಟ್ಟು ನೆಕ್ಸ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಈಗ ಮನೆಗೆ ಹೋಗಿ ಅಮ್ಮ ದೊನ್ನೆ ಬಿರಿಯಾನಿ ಕೇಳಿದ್ಲು ಅಲ್ಲೇ. ಬೇಡ ಮನೇಲೇ ಮಾಡ್ಕೊಡ್ತೀನಿ ಬಾ ಅಂತ ಅಂದೆ. ಯಾಕೆ ಅಂದರೆ ಹೋಟೆಲ್ ಫುಡ್ಡು ಮಧ್ಯಾಹ್ನ ನಿಜವಾಗ್ಲೂ ಒಂಥರ 50-50 ನಂತ ಸ್ಯಾಟಿಸ್ಫೈಯಿಂಗ್ ಅನ್ನಿಸ್ಲಿಲ್ಲ. ಸ್ಪೆಷಲಿ ಕಾಫಿಯಿಂದ ನಾನು ಹೋಲ್ ಮೂಡೇ ಹಾಳಾಗೋಯ್ತು ಆ ಸ್ವೀಟಿಂದ. ಚಿಕನ್ 1 kg ಅಷ್ಟು ತಗೊಂಡಿದ್ದೀನಿ. ನಾನೇ ಮನೇಲಿ ಮಾಡ್ಕೊಂಡಿರೋ ಅಂತ ಬಿರಿಯಾನಿ ಮತ್ತು ಚಿಕನ್ ಮಸಾಲ ಎಲ್ಲದಕ್ಕೂ ಹಾಕ್ಬೋದು. ಆಲ್ ಇನ್ ಒನ್ ಪೌಡರ್ ಇದು ಮೊಸರು ಮ್ಯಾರಿನೇಷನ್ಗೆ. ಇದು ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದೀನಿ. ಶಾಜೀರಾ, ಸೋಂಪು, ಕಲ್ಹೂವು, ಇದು ಬಿರಿಯಾನಿ ಸ್ಪೈಸಸ್ ಎಲ್ಲನೂ.
ಪಲಾವ್ ಎಲೆ, ಏಲಕ್ಕಿ, ಇದೆಂಥದಪ್ಪ ಜಾಪತ್ರೆ, ಸ್ಟಾರ್ ಹೂವು, ಲವಂಗ, ಇದು ಮರಾಠಿ ಮೊಗ್ಗು, ಚಕ್ಕೆ ಅಷ್ಟು ತೊಗೊಂಡಿದ್ದೀನಿ. ಇದು ಮತ್ತಿದು ಒಗ್ಗರಣೆಗೆ ಹಾಕೋಕ್ಕೆ ಈರುಳ್ಳಿ, ಕಸೂರಿ ಮೇಥಿ, ಟೊಮ್ಯಾಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಜಾಸ್ತಿ ಮನೆಯಲ್ಲೇ ಮಾಡಿಟ್ಕೊಂಡ್ಬಿಡ್ತೀನಿ. ಆಮೇಲೆ ಇದೆಲ್ಲ ರುಬ್ಬಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ ಮತ್ತು ಸಾಂಬಾರು ಸೊಪ್ಪು. ಪುದೀನ ಅಂತೂ ಎಂಥ ಗಮ್ಮಂತ ಇದೆ. ಇದು ನನ್ನ ಗಾರ್ಡನ್ ಪುದೀನ ಗೈಸ್, ಅದಕ್ಕೆ ತುಂಬ ಚೆನ್ನಾಗಿ ಗಮ್ಮಂತ ಇದೆ, ಫ್ರೆಶ್ ಇದೆ. ಮತ್ತು ಒನ್ ಮೋರ್ ಇಂಗ್ರೀಡಿಯೆಂಟ್ ಹೇಳೋದು ಮರ್ತೆ, ಇದು ಕಾಯಿ ಹಾಲು. ಈ ಕಾಯಿ ಹಾಲು ಹಾಕಿದ್ರೆ ದೊಣ್ಣೆ ಬಿರಿಯಾನಿಗೆ ಒಳ್ಳೆ ಸೂಪರ್ ಟೇಸ್ಟ್ ಬರುತ್ತೆ. ಈಗ ಮಾಡೋಣ. ಇದಿಷ್ಟು ಹುರ್ಕೊಬಿಟ್ಟು ರುಬ್ಬಬೇಕು. ಈಗ ಫಸ್ಟು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಚಿಕನ್ ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ಅದಕ್ಕೆ ಮೊಸರು ಒಂದು 100 ಗ್ರಾಮ್ಸ್ ಅಷ್ಟು ತೊಗೊಳ್ಳಿ. ಅರಿಶಿನ, ಸ್ವಲ್ಪ ಅರಿಶಿನ ಗೊತ್ತಾಗುತ್ತಲ್ಲ. ಇದು ಮನೇಲೇ ಮಾಡಿಟ್ಕೊಂಡಿರೋ ಅಂಥ ಬಿರಿಯಾನಿ ಮಸಾಲ ಆರ್ ಚಿಕನ್ ಮಸಾಲ ಆದರೂ ಆಯಿತು. ಕಸೂರಿ ಮೇಥಿ. ಇಲ್ಲಿ ನಾನು ಖಾರದ ಪುಡಿ ಹಾಕ್ತಾಯಿಲ್ಲ, ಹಾಗೆ ಕಲಸಿ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಣ. ಇನ್ನೊಂದು ಇಂಗ್ರೀಡಿಯೆಂಟ್ ಮಿಸ್ ಮಾಡ್ತೇವೆ. ಇಲ್ಲಿ ಉಪ್ಪು ಹಾಕ್ಕೋಬೇಕು. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡಿ. ನಿಮಗೆ ಟೈಮ್ ಇದ್ದರೆ 1 ಅವರ್ ಇಡಿ. ಇನ್ನು ಬೇರೆ ಹುರಿದು ರುಬ್ಬ ಅಷ್ಟೊತ್ತಿಗೆ ಇದು ನೆನ್ಕೊಬಿಡುತ್ತೆ. 1 ಅವರ್ ಇಟ್ಟರೆ ಇನ್ನೂ ಚೆನ್ನಾಗಿ ಇದೆಲ್ಲ ಇಟ್ಕೊಂಡು ಚಿಕನಿಗೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಪಾತ್ರೆ ಬಿಸಿ ಇದೆ, ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಹುರಿಯೋಕ್ಕೆ ಫಸ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಆದಮೇಲೆ ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು 10 ತೊಗೊಂಡಿದ್ದೀನಿ. ಈಗ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಪುದೀನೂ ಹಾಕ್ಕೊಳ್ಳೋಣ, ಕೊತ್ತಂಬರಿ ಸೊಪ್ಪು, ಸಾಂಬಾರು ಸೊಪ್ಪು. ನಾನು ಸ್ಟಾಕ್ಸ್ನು ತೊಗೊಂಡಿದ್ದೀನಿ. ಜಾಸ್ತಿ ಹುರಿಯೋದು ಬೇಡ, ಸೊಪ್ಪನ್ನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಫ್ ಮಾಡ್ಕೊಬಿಡೋಣ. ಇವಾಗೇನು ಹುರಿದ್ವಲ್ಲ ಅದನ್ನು ಹೀಗೆ ರುಬ್ಕೊಬಂದಿದ್ದೀನಿ. ನೋಡಿ, ಗ್ರೀನೇ ಇರಬೇಕು. ಇದು ಬಿರಿಯಾನಿ ಗ್ರೀನ್ ಕಲರ್ ಬರೋದಲ್ವ, ಹಾಗಾಗಿ ಇವಾಗ ಮತ್ತೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಒಬ್ಬರು ಕಮ್ಮಿ ಯೂಸ್ ಮಾಡ್ತಾರೆ, ಒಬ್ಬರು ಜಾಸ್ತಿ ಯೂಸ್ ಮಾಡ್ತಾರೆ. ನಾನು ಸ್ವಲ್ಪ ಕಮ್ಮಿನೇ ಆಯಿಲು, ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಸಾಕು. ಬಿರಿಯಾನಿ ಮಸಾಲ ಪೌಡರ್ಸ್ ಏನು ಇಟ್ಕೊಂಡಿದ್ವಿ ಇಷ್ಟು ಹಾಕ್ಕೊಳ್ಳೋಣ. ದೊನ್ನೆ ಬಿರಿಯಾನಿಗೆ ಕಲ್ಲು ಹೂವು ಒಂದು ಸ್ಪೆಷಲ್ ಫ್ಲೇವರ್ ಕೊಡುತ್ತೆ. ಅದಾದಮೇಲೆ ಇನ್ನೊಂದು ಕಾಯಿ ಹಾಲು ನಾನು ಹಾಕ್ತೀನಿ. ಅದು ಟಿಪಿಕಲ್ ದೊನ್ನೆ ಬಿರಿಯಾನಿಗೆ ಹಾಕ್ತಾರೋ ಏನೋ ನನಗೆ ಗೊತ್ತಿಲ್ಲ. ಕಾಯಿ ಹಾಲು ಹಾಕಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ಅದು ನನ್ನ ಸೀಕ್ರೆಟ್ ಇಂಗ್ರೀಡಿಯೆಂಟ್ ದೊನ್ನೆ ಬಿರಿಯಾನಿಗೆ. ಕಸೂರಿ ಮೇಥಿ ಮತ್ತು ಈರುಳ್ಳಿ ಇಟ್ಕೊಂಡಿದ್ವಲ್ಲ ಇದನ್ನು ಹಾಕ್ಕೊಳ್ಳೋಣ. ಈಗ ಈರುಳ್ಳಿ ಮತ್ತು ಕಸೂರಿ ಮೇಥಿ ಹಾಕಿದ್ನಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಇಲ್ಲೇ ಒಂದು ಒಳ್ಳೆ ಅರೋಮ ಬರ್ತಾ ಇರುತ್ತೆ ಒಗ್ಗರಣೆಗೆ ಹಾಕ್ಬೇಕಾದ್ರೆ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಫ್ರೈ ಆಗಬೇಕು ಈ ಟೈಮಲ್ಲಿ. ಯಾಕೆ ಬರೀ ಹಿಂದಿ ಮಾತಾಡ್ತೀಯಲ್ಲ? ಖುಷ್ಬು ಕನ್ನಡದಲ್ಲಿ ಹೇಳು. ಎಂತ ಸ್ಮೆಲ್ ಬರ್ತಿದೆ, ಅಂತ ಮನಸ್ಸು ಬರ್ತಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. 1.5 ಸ್ಪೂನಷ್ಟು ಹಾಕೊಳ್ಳೋಣ. ಇದಾದ್ಮೇಲೆ ಟೊಮೊಟೊ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಆ ಕ್ಲಿಪ್ಪಿಂಗ್ ಇಲ್ಲಿ ಮಿಸ್ ಆಗಿದೆ. ಟೊಮೊಟೊ ಎಲ್ಲ ಮೆತ್ತಗಾದ್ಮೇಲೆ ಮ್ಯಾರಿನೇಷನ್ ಮಾಡಿದ ಚಿಕನ್ ಹಾಕೊಳ್ಳೋಣ. ಪಾತ್ರೆನಲ್ಲಿ ದಪ್ಪ ತಳುತ್ತೆ ತಗೋಬೇಕು ನೀವು. ಏನು ಸ್ಮೆಲ್ ಘಮ 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 ಅಂತ ಇದೆ. ನಾನಂತೂ ಹಂಗೆ ತಿನ್ಬಿಡೋಣ ಅನ್ನಿಸ್ತಿದೆ. ಈಗ ಚಿಕನ್ ಹಾಕಿ 1 ನಿಮಿಷ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿದ್ವಲ್ಲ ಇದು ಗ್ರೀನ್ ಖಾರ, ಇದನ್ನು ಹಾಕೊಳ್ಳೋಣ. ಈಗ ನೋಡಿ, ಚಿಕನ್ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಅಂದರೆ ಚಿಕನ್ 1-2 ನಿಮಿಷ ಬೇಯಿಸಾದ್ಮೇಲೆ ಗ್ರೀನ್ ಕಲರ್ ಖಾರನ ಹಾಕಿದ್ದೀನಿ. ಹಿಂಗೆ ಕಾಣಿಸ್ತಾ ಇದೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಬೇಯಕ್ಕೆ ಬಿಡೋಣ. ಚಿಕನಿಗೆ ಮೊಸರು ಹಾಕಿರೋದ್ರಿಂದ ಅದರಲ್ಲೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಅದೇ ನೀರಲ್ಲೇ ಬೇಯಲಿ. ಇದೇ ಟೈಮಿಗೆ ನಾನು ಬಿಸಿನೀರನ್ನು ಕಾಯಕ್ಕೆ ಇಟ್ಕೊಬಿಡ್ತೀನಿ. ಮತ್ತು ಇಲ್ಲಿ ಮೇಯ್ನು ಅಕ್ಕಿ ನೆನೆಸಿಟ್ಟಿದ್ದೀನಿ ಗೈಸ್. ನಾನು 1 kg ಚಿಕನ್ಗೆ 3/4 kg ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಈಗ ಇದು ಮಿಕ್ಸ್ ಆದಮೇಲೆ ಕಾಯಿ ಹಾಲು ಹಾಕಿ ಮುಚ್ಚಿಟ್ಬಿಡೋಣ. ನೋಡಿ, ಮಿಕ್ಸ್ ಮಾಡಬೇಕಾದ್ರೇ ನಿಮಗೆ ಗೊತ್ತಾಗುತ್ತೆ ಗ್ರೀನ್ ಕಲರ್. ಈಗ ಕಾಯಿ ಹಾಲನ್ನ ಹಾಕ್ಕೊಳ್ಳೋಣ.
ಅದೇ ಚೆನ್ನಾಗಿ ಇದನ್ನು ಮುಚ್ಚಿಟ್ಬಿಟ್ಟು ಬೇಯಿಸೋಣ. 80% ಬೇಯಬೇಕು. ಆಮೇಲೆ ಅಕ್ಕಿ ಹಾಕೊಳ್ಳೋಣ. ಈಗ ನೀರು ಕಾಯಕ್ಕೆ ಇಡ್ತೀನಿ. 1 ಗ್ಲಾಸ್ ಅಕ್ಕಿಗೆ ನಾನು 1.25 ಗ್ಲಾಸಷ್ಟು ನೀರು ಹಾಕ್ತೀನಿ. ಚಿಕನ್ ಬೇಯಕ್ಕೆ ಇಟ್ಟಿರ್ತೀವಲ್ಲ ಆವಾಗ ಮಧ್ಯದಲ್ಲಿ ಒಂದು 5 ಮಿನಿಟ್ಸಿಗೆ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು. ಒಂದು 5 ಮಿನಿಟ್ಸಿಗೆ ಒಂದ್ಸತಿ ಬೇಯಿಸ್ಕೊತಾ ಇರಬೇಕು. ಒಂದು 15 ಮಿನಿಟ್ಸಲ್ಲೇ ಬೆಂದಾಗುತ್ತೆ. ಜಾಸ್ತಿ ಟೈಮಿಂಗ್ ತಗೊಳ್ಳಲ್ಲ. ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಬಿಸಿನೀರು ಹಾಕಿದ್ರೆ ಇನ್ನೂ ಬೇಗ ಆಗುತ್ತೆ ಅಂತ. ಈಗ ಇದು ಚಿಕನ್ ಒಂದು 80% ಬೆಂದಿದೆ. ಇವಾಗ ಇದಕ್ಕೆ ಅಕ್ಕಿ ಹಾಕೊಳ್ಳೋಣ. ನೀರೆಲ್ಲ ಸೋರಿಸ್ಬಿಟ್ಟು ಹಾಕೊಳ್ಳೋಣ. ಅಕ್ಕಿ ಹಾಕಿ ಈಗ ಅದ್ರ ಮೇಲೆ ಬಿಸಿನೀರು ಹಾಕೊಳ್ಳೋಣ. ಈಗ ನೀರು ಹಾಕಿ ಅಕ್ಕಿ ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಲೇಯರ್ ಬೇಕಾದರೂ ಹಾಕ್ಕೋಬೋದು. ಬಟ್ ಇದು ಪರ್ಟಿಕ್ಯುಲರ್ ದೊನ್ನೆ ಬಿರಿಯಾನಿಗೆ ಈ ಥರ ಮಿಕ್ಸ್ ಮಾಡಿ ಚಿಕನ್ 80% ಕುಕ್ ಆದಮೇಲೆ ಅಕ್ಕಿ ಹಾಕಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳೋಣ ಅನ್ನ ಉದುದ್ರಾಗೋಕ್ಕೆ. ಮುಚ್ಚಿಬಿಟ್ಟು ಇವಾಗ ಕಮ್ಮಿ ಉರಿಲಿ ಒಂದು 10 to 15 ಮಿನಿಟ್ಸ್ ಬಿಟ್ಬಿಟ್ರೆ ದೊನ್ನೆ ಬಿರಿಯಾನಿ ರೆಡಿ. ಇದು ಬೆಂದ ಮೇಲೆ ತೋರಿಸ್ತೀನಿ. ಇಲ್ಲಿ ಆಗಲೇ ಮಾಡಿದ್ದು ಚಿಕನ್ ಗ್ರೇವಿ ಮತ್ತು ರೈಸ್ ರೆಡಿ ಇದೆ. ರೈಸ್ ಸ್ವಲ್ಪ ಇದೆ. ಬಿರಿಯಾನಿ ರೆಡಿ ಆಗಿದೆ. ಹೆಂಗಾಗಿದೆ ನೋಡೋಣ. ವಾವ್, ಹೆಂಗೆ ಉದುದ್ರಾಗ ಕಾಣಿಸ್ತದೆ ನೋಡಿ. ಇಲ್ಲಿ ಬಿಸಿ ಬಿಸಿ ದೊನ್ನೆ ಬಿರಿಯಾನಿ ರೆಡಿಯಾಗಿದೆ. ಹಾಕೋಕ್ಕೆ ದೊನ್ನೆ ಇಲ್ಲ ಗೈಸ್, ಅದಕ್ಕೆ ಇದು ಎಲೆಗೆ ಹಾಕಿದ್ದೀನಿ. ಈ ಮುತ್ಕುದೆಲೆದು ತುಂಬ ಮೆಡಿಸಿನಲ್ ವ್ಯಾಲ್ಯೂಸ್ ಇರುತ್ತಂತೆ, ಅದಕ್ಕೆ ಹಾಕೊಂಡು ತಿಂತಾ ಇದ್ದೀನಿ. ಟೇಸ್ಟ್ ನೋಡೋಣ. ಪರ್ಫೆಕ್ಟಾಗಿದೆ. ಉಪ್ಪು ಖಾರದ ಪರ್ಫೆಕ್ಟಾಗಿದೆ. ಒಂದು 5 ನಿಮಿಷ ಬಿಟ್ಟರೆ ಇನ್ನೂ ಸೆಟ್ ಆಗುತ್ತೆ. ತುಂಬ ನೋಡಿ, ಮಸಾಲ ಜಾಸ್ತಿ ಇಲ್ಲ, ಆಯಿಲ್ ಜಾಸ್ತಿ ಇಲ್ಲ. ಈ ಥರ ಹೆಲ್ದಿಯಾಗಿ ಮನೇಲಿ ಮಾಡ್ಕೊಂಡು ತಿನ್ನಿ. ಗ್ರೇವಿ ಜೊತೆ ತಿನ್ನೋಣ. ಗ್ರೇವಿ ಜೊತೆ ಇನ್ನೂ ಚೆನ್ನಾಗಿದೆ. ನೈಸ್. ಆರಾಮಾಗಿ ಟ್ರೈ ಮಾಡ್ಬೋದು. ಕಾಯಿ ಹಾಕಿರೋ ಫ್ಲೇವರು ಚೆನ್ನಾಗಿ ಬರ್ತಾ ಇದೆ, ಗೊತ್ತಾಗ್ತಾ ಇದೆ. ಎಮ್ಮಿ ದೊನ್ನೆ ಬಿರಿಯಾನಿ. ಚಿಕನ್ ಬೇಯಕ್ಕೆ ಇಟ್ಟಿದ್ದೀನಲ್ಲ, ಅದು ಬೇಯ ಅಷ್ಟೊತ್ತಿಗೆ ಇವಾಗ ವಿಡಿಯೋಗೆ ಎಲ್ಲ ತೆಗ್ದಿದ್ದಲ್ಲ ಪಾತ್ರೆಗಳೆಲ್ಲ ಇವಾಗಲೇ ತೊಳೆದಿಟ್ಕೊಬಿಡ್ತಾ ಇದ್ದೀನಿ. ನೋಡಿದ್ರಲ್ಲ ನನ್ನ ದಿನ ಹೀಗಿತ್ತು ಇವತ್ತು. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ ಬೈ ಗೈಸ್.